ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಎಲಿಜಿಬಿಲಿಟಿ ನಮ್ಮಲ್ಲಿ ಇಲ್ಲೇ ಹೋದ್ರು ನಾವು ಬೆಳಿಬೇಕು ಅಂತ ಉದ್ದೇಶದಿಂದ ನೀವು ನಮ್ಮನ್ನೂ ಸೇರಿಸ್ಕೊಂಡಿದ್ದೀರಾ. ಆದ್ರೀಗ ನೀವು ಸಹಾಯ ಮಾಡಿದಿರಿ ಅನ್ನೋ ಕಾರಣಕ್ಕೆ ನಮಗೆ ಆಗ್ತಿರೋ ಅನ್ಯಾಯನ ನಿಮಗೆ ಹೇಳಲಿಲ್ಲ ಅಂದರೆ ಸರಿಯಾಗಲ್ಲ ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ಅನ್ಯಾಯನೇ. ಆದರೆ ಒಂದು ಸಲ ಅದನ್ನು ಯಾರು ಮಾಡಿದ್ದಾರೆ ಅಂತ ಕೇಳ್ಕೊಂಬಿಡು. ಕೇಳ್ಕೊಳ್ಳೋದಕ್ಕೂ ಮುಂಚೆ ಹೃದಯನ ಗಟ್ಟಿಯಾಗಿ ಹಿಡ್ಕೊ. ಯಾಕಂದರೆ ಈಗೊಂದು ದೊಡ್ಡ ಬಾಂಬ್ ಸಿಡಿಯುತ್ತೆ. ಆ್ಯಕ್ಚುಲಿ ನೀವು ಯಾರಿಗೋಸ್ಕರ ಬ್ಯಾಂಕ್ ತಗೊಂಡಿದ್ರು ಅವರು ನಿಮ್ಮ ಬ್ಯಾಂಕಿಗೆ ನಮ್ಮೆಲ್ಲರ ಬ್ಯಾಂಕಿಗೆ ಮೋಸ ಮಾಡಿದ್ದಾರೆ. ಏನು ಹೇಳ್ತಾ ಇದ್ದೀರಾ? ಮೋಸ ಮಾಡಿದಾರ? ಯಾರು ಮೋಸ ಮಾಡಿರೋದು? ನಿಮ್ಮ ಮಾವ ಚಂದ್ರಶೇಖರ್. ಏನು ಹೇಳ್ತಾ ಇದ್ದೀರಾ ನೀವು? ಆ್ಯಕ್ಚುಲಿ ನಮಗೂ ನಂಬಿಕೆ ಬರಲಿಲ್ಲ. ಆದರೆ ನಿಮ್ಮ ಮಾವ ಅಂದರೆ 100 ಸರಿ ರೀಚೆಕ್ ಮಾಡ್ತೀವಿ. ಈ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂದರೆ 1000 ಸರಿ ನೋಡ್ತೀವಿ. ಸಾಕ್ಷಿ ಕನ್ಫರ್ಮ್ ಆದಮೇಲೆ ನಿಮ್ಮ ಹತ್ರ ಬಂದಿರೋದು. ನಮ್ಮ ಹತ್ರ ಸಾಕ್ಷಿನೂ ಇದೆ, ನಾವು ಬಂದಿದ್ದೀವಿ. ಸರ್, ನಿಮ್ಮ ಮಾವ ಬ್ಯಾಂಕಿನ ಅಮೌಂಟ್ ಎಲ್ಲ ಯಾವುದೋ ಅನ್ನೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಅಕೌಂಟು ಟ್ರೇಸ್ ಆಗ್ತಾ ಇಲ್ಲ. CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಚಂದ್ರಶೇಖರ್ ಅವರು ಬ್ಯಾಂಕಲ್ಲಿ ಕದ್ದು ಹಣ ಸಾಗಿಸಿದ್ದಾರೆ. ಹಾಂ, ಈಗ ನನ್ನ ಎಂಟ್ರಿ ಟೈಮ್ ಬಂತು. ಮುಚ್ಚ್ರಿ ಬಾಯಿ ಸಾಕು. ಯಾರ ಮನೆಗೆ ಬಂದು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಚಂದ್ರಶೇಖರ್ ಅಂಕಲ್ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮಗಳಿಗೆ ಎಂಥ ದೊಡ್ಡ ಸಂಸ್ಕಾರ ಕೊಟ್ಟಿದ್ದಾರೆ. ಅಂಥವ್ರು ಇಂಥ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಭಿ, ಇದನ್ನ ನೀನು ನಂಬೇಡ. ಮೇಡಮ್, ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ನೀವು ಅನ್ಕೋಬಹುದು, ಆದರೆ ಕ್ಯಾಮ್ರಾ ಸುಳ್ಳು ಹೇಳಲ್ಲ ಅಲ್ವಾ? ನೋಡಿ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.